ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡಿನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಚಿನ್ನ ಖರೀದಿ ಮಾಡೋರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ. ಈ ಒಂದು ಕಾರಣಕ್ಕೆ 1 ವರ್ಷ ಚಿನ್ನವನ್ನು ನೀವು ಖರೀದಿ ಮಾಡಬೇಡಿ. ಹಾಗಿದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಭಾರತ ಮತ್ತು ಚಿನ್ನಕ್ಕೆ ಸಾವಿರಾರು ವರ್ಷಗಳ ಅವಿನಾಭಾವ ಸಂಬಂಧವಿದೆ. ಮದುವೆ ಶಾಸ್ತ್ರದಿಂದ ಹಿಡಿದು ಹೂಡಿಕೆಯವರೆಗೆ ಭಾರತೀಯರು ಬಂಗಾರದೊಂದಿಗೆ ಬೆಸೆದುಕೊಂಡಿದ್ದಾರೆ. ಆದರೆ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಹಿತದೃಷ್ಟಿಯಿಂದ 1 ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಮತ್ತು ಅದು ಜನ ಅದನ್ನು ಒಪ್ಪಿಕೊಂಡ್ರು ಅಂತ ಹೇಳಿ ಊಹಿಸಿದ್ರೆ ಅದರ ಪರಿಣಾಮ ಬರೀ ಆಭರಣದ ಅಂಗಡಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇಡೀ ದೇಶದ ಆರ್ಥಿಕತೆ, ರೂಪಾಯಿ ಮೌಲ್ಯ ಮತ್ತು ವಿದೇಶಿ ವ್ಯಾಪಾರದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಸಂಭವಿಸಬಹುದು. 2025ರ ಅಂಕಿಅಂಶದ ಪ್ರಕಾರ ಭಾರತದ ಚಿನ್ನದ ಬೇಡಿಕೆ ಸುಮಾರು 710.9 ಟನ್ಗಳಷ್ಟಿತ್ತು. 1 ವರ್ಷ ಇದನ್ನು ತಡೆದ್ರೆ ಏನಾಗಬಹುದು ಎಂಬ ರೋಚಕ ಮಾಹಿತಿ ಕೂಡ ನಾವಿಲ್ಲಿ ನಿಮಗೆ ನೀಡ್ತಾ ಇದ್ದೇವೆ. ಭಾರತದಲ್ಲಿ ಚಿನ್ನದ ಗಣಿಗಳು ಕಡಿಮೆ ಇರುವುದರಿಂದ ನಾವು ನಮ್ಮ ಅಗತ್ಯದ ಬಹುಪಾಲು ಬಂಗಾರವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ತೇವೆ. ನಾವು ಚಿನ್ನ ಖರೀದಿ ಮಾಡಿದಷ್ಟು ನಮ್ಮ ದೇಶದ ವಿದೇಶಿ ವಿನಿಮಯ ಮೀಸಲು ಕರಗುತ್ತಾ ಹೋಗುತ್ತೆ. ತಜ್ಞರ ಪ್ರಕಾರ ಚಿನ್ನಕ್ಕಾಗಿ ನಾವು ಪ್ರತಿ ವರ್ಷ ಶತಕೋಟಿ ಡಾಲರ್ಗಳನ್ನು ಸುರಿತಾ ಇದ್ದೇವೆ. ಇದು ನಮ್ಮ ದೇಶದ ವ್ಯಾಪಾರ ಕೊರತೆಯನ್ನು ಹೆಚ್ಚಿಸುತ್ತೆ. 1 ವರ್ಷ ಈ ಖರೀದಿ ನಿಂತರೆ ಈ ಎಲ್ಲ ಹಣ ದೇಶದ ಒಳಗೆ ಉಳಿಯುತ್ತೆ. ಇನ್ನು ಚಿನ್ನದ ಆಮದು ಕಡಿಮೆಯಾದ ತಕ್ಷಣ ಡಾಲರ್ಗೆ ಇರುವ ಬೇಡಿಕೆ ಕುಸಿಯುತ್ತೆ. ಆಗ ಸಹಜವಾಗಿ ಡಾಲರ್ ಎದುರು ನಮ್ಮ ರೂಪಾಯಿಯ ಮೌಲ್ಯ ಕೂಡ ಗಟ್ಟಿಯಾಗುತ್ತೆ. ರೂಪಾಯಿ ಮೌಲ್ಯ ಹೆಚ್ಚಾದರೆ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅನೇಕ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಇಳಿಕೆ ಆಗಬಹುದು. ದೇಶದ ಚಾಲ್ತಿ ಖಾತೆ ಕೊರತೆಯನ್ನು ನೀಗಿಸಲು ಇದಕ್ಕಿಂತ ದೊಡ್ಡ ಮತ್ತೊಂದಿಲ್ಲ. ಇದರಿಂದ ದೇಶದ ಹಣ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ದೇಶೀಯ ಹೂಡಿಕೆಗಳಿಗೆ ಬಳಕೆಯಾಗಲು ದಾರಿಯಾಗುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ನಾಡಿನುಡಿ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.